ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನಗಳದ್ದು ರೇಷನ್ ಕಾರ್ಡನ್ನ ರದ್ದು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಗೊತ್ತಿರುವಂಥದ್ದು. ಇದು ಬಂದು ಬಡ ವರ್ಗದ ಜನರು, ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರು ಅಂತ ಬಿಂಬಿಸೋದೇ ಈ ರೇಷನ್ ಕಾರ್ಡ್ ಆಗಿರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದು, ಮತ್ತು ಇದರಿಂದನೇ ನಮಗೆ ಎಲ್ಲ ಯೋಜನೆಗಳು, ಸಾಲ ಸೌಲಭ್ಯಗಳು ಕೂಡ ಸಿಗುವಂಥದ್ದು. ಸೊ ಇದನ್ನು ರದ್ದು ಮಾಡಬೇಕು ಅಂತ ಹೇಳ್ತಿರುವಂಥದ್ದು. ಸೊ ಯಾರ್ದೆಲ್ಲ ರದ್ದಾಗುತ್ತೆ, ನಿಮ್ಮದು ಕೂಡ ರದ್ದಾಗ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತಿನ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಡ ಜನರ ಹಸಿವನ್ನು ನೀಗಿಸೋದಕ್ಕೋಸ್ಕರ ಆಹಾರ ಧಾನ್ಯಗಳನ್ನು ಕೂಡ ಕೊಡ್ತಾ ಇದೆ. ಅದರ ಜೊತೆಗೆ ವಿವಿಧ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ. ಮತ್ತು ಅನ್ನಭಾಗ್ಯದ ಯೋಜನೆಯಲ್ಲಿ ನಮಗೆ ಉಚಿತ ಅಕ್ಕಿನೂ ಸಿಗ್ತಾ ಇದೆ. ಜೊತೆಗೆ ಉಚಿತ ಅಕ್ಕಿ ಹಣ ಕೂಡ ನಮಗೆ ಸಿಗ್ತಿರುವಂಥದ್ದು. ಉಚಿತ ಅನ್ನಭಾಗ್ಯದ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ಸೊ ಅದೇ ರೀತಿ ನಕಲಿ ದಾಖಲಾತಿಗಳನ್ನು ಕೊಟ್ಟು ನಕಲಿ ರೇಷನ್ ಕಾರ್ಡ್ಗಳನ್ನು ತಗೊಂಡಿರೋ ಸಂಖ್ಯೆನೂ ಇದೆಯಂತೆ. ಸೊ ಇಂದು ರಾಜ್ಯದಲ್ಲಿ ಲಕ್ಷಾಂತರ ಜನರು ಪಡಿತರ ಚೀಟಿಯನ್ನು ಹೊಂದಿದ್ದು, ಈ ಪಡಿತರ ಚೀಟಿ ಮೂಲಕ ಹಲವಾರು ಯೋಜನೆಗಳನ್ನು ಕೂಡ ಅವರು ತಗೊತಿದ್ದಾರೆ. ಆದರೆ ಈಗಾಗಲೇ ಜಾರಿಯಲ್ಲಿರುವಂತಹ ಗ್ಯಾರಂಟಿ ಯೋಜನೆಗಳು ಕೂಡ ಈ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರುವಂತಹ ಒಂದು ರೇಷನ್ ಕಾರ್ಡ್ ಆಗಿದೆ. ಈಗಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡುವವರ ಸಂಖ್ಯೆ ಕೂಡ ಇವಾಗಲೂ ಕೂಡ ಜಾಸ್ತಿನೇ ಇರುವಂಥದ್ದು. ಏನಕ್ಕಂತ ಹೇಳಿದ್ರೆ ಇದರಿಂದನೇ ನಮಗೆ ಎಲ್ಲ ಯೋಜನೆಗಳು, ಸಾಲ ಸೌಕರ್ಯಗಳು, ಸರ್ಕಾರದ ಸವಲತ್ತುಗಳು ಎಲ್ಲನೂ ಸಿಗುವಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಕಲಿ ಡಾಕ್ಯುಮೆಂಟ್ಸ್, ನಕಲಿ ದಾಖಲೆಗಳನ್ನು ಕೊಟ್ಟು ಶ್ರೀಮಂತರು ಕೂಡ ಈ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇಂತಹ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸನ್ನು ತಗೊಬಂದಿದ್ದಾರೆ. ಸೊ ಇದು ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಸೊ ರೇಷನ್ ಕಾರ್ಡನ್ನು ಅಂತ್ಯೋದಯ ಕಾರ್ಡು, BPL ಕಾರ್ಡು, APL ಕಾರ್ಡ್ ಎಂಬುದಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಇದರಲ್ಲಿ ಬಂದು ವ್ಯಕ್ತಿಯ ಆದಾಯದ ಮೇರೆಗೆ ನೀಡಲಾಗ್ತಿದೆ. ಆದರೆ ಹೆಚ್ಚಿನ ಆದಾಯ ಹೊಂದಿರೋರು ಕೂಡ ಇದಕ್ಕೆ, ಅಂದರೆ ತೆರಿಗೆ ಪಾವತಿ ಮಾಡುವವರು ಕೂಡ ನಕಲಿ ರೇಷನ್ ಕಾರ್ಡ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಮೋಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಸರ್ಕಾರ ಹೇಳ್ತಿರುವಂಥದ್ದು. ಸೊ ಹೀಗೆ ವಂಚನೆ ಮಾಡಿ ಸರ್ಕಾರದ ಲಾಭವನ್ನು ಪಡೆಯುತ್ತಿದ್ದಾರೆ. ಸೊ ಇದಕ್ಕೆ ನಾವು ಕಡಿವಾಣ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು. ಸೊ ನಕಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು. ಈ ರೀತಿ APL, BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಅಂತೇಳಿ ಸಪ್ರೇಟ್ ಮಾಡಿದ್ದಾರೆ. ಏನು ಆದಾಯದ ಮೇರೆಗೆ ಆದರೂ ಕೂಡ ಜನ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಇನ್ನು ಮೋಸದಿಂದ ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳಿ ಸರ್ಕಾರದ ಕಣ್ಣಿಗೆ ಕಂಡು ಬಂದಿರುವಂಥದ್ದು. ಸೊ ಅದಕ್ಕೋಸ್ಕರ ರೇಷನ್ ಕಾರ್ಡ್ಗಳನ್ನು, ಅಂದರೆ ನಕಲಿ ರೇಷನ್ ಕಾರ್ಡ್ಗಳನ್ನು ನೀವೇನಾದರೂ $1,20,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಇದ್ದರೆ, ಅಥವಾ ನೀವೇನಾದರೂ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ನಿಮ್ಮದು ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುವಂಥದ್ದು. ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಎಲ್ಲದರಲ್ಲೂ ಕೂಡ ಲಿಂಕ್ ಆಗಿರುತ್ತೆ. ಸೊ ಈಸಿಯಾಗಿ ಕಂಡುಹಿಡುವಂಥದ್ದು. ಇವಾಗ ಮೊದಲನೇದಾಗಿ ರಾಜ್ಯದಲ್ಲಿ ಬಡತನ ರೇಖೆಯ ಮೇಲಿರುವ ಜನರು ಕೂಡ BPL ಕಾರ್ಡ್ನ ಹೊಂದಿರುವಂಥದ್ದು. ಆಮೇಲೆ ಅಕ್ರಮವಾಗಿ ಮಾಡಿಸಿದ ನಕಲಿ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಿದೆ. ಇನ್ನೊಂದು ಬಂದು ಒಂದೇ ಕುಟುಂಬದಲ್ಲಿ 2-3 ರೇಷನ್ ಕಾರ್ಡ್ ಹೊಂದಿದರೆ ಅಂಥವ್ರದ್ದು ಕೂಡ ರದ್ದು ಮಾಡಲಾಗ್ತಿದೆ. ಸೊ 6 ತಿಂಗಳ ಕಾಲ ಯಾವುದೇ ರೇಷನನ್ನು ತಗೊಂಡಿರೋ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತಿದ್ರೆ ಅಂಥವರ ರೇಷನ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅಂದರೆ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ 6 ತಿಂಗಳಿಗಿಂತ ಹೆಚ್ಚಿನ ತಿಂಗಳು ಅವರು ರೇಷನನ್ನು ತಗೊಂಡಿಲ್ಲ ಅಂದರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಸೊ ಅದೇ ರೀತಿ ರೇಷನ್ ಕಾರ್ಡನ್ಗೆ ಯಾರೆಲ್ಲ KYC ಮಾಡಿಸಿಲ್ಲ, KYC ಕಡ್ಡಾಯವಾಗಿದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ನಿಮ್ಮ ಕುಟುಂಬದ ಸದಸ್ಯರ ಎಲ್ಲರ ಆಧಾರ್ ಕಾರ್ಡನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ. ಯಾರಾದರೂ ಮಾಡಿಸಿಲ್ಲ ಅಂದರೆ ಅವ್ರದ್ದು ಕೂಡ ಡಿಲೀಟ್ ಆಗುವಂಥದ್ದು. ಸೊ ರೇಷನ್ ಕಾರ್ಡ್ ಇದ್ದವರು ರೇಷನನ್ನು ಕಂಪಲ್ಸರಿಯಾಗಿ ತಗೊಳ್ಳೇಬೇಕು. ಇವಾಗೇನು ನಾನು ಪಾಯಿಂಟ್ಸ್ ಹೇಳಿದೆ ಇದೆಲ್ಲ ಕೂಡ ಕ್ಯಾನ್ಸಲ್ ಮಾಡುವಂತಹ ಪಾಯಿಂಟ್ಸ್ಗಳು. ಇದೆಲ್ಲ ಇದ್ದರೆ, ಅಂದರೆ BPL ಬಡತನ ರೇಖೆಗಿಂತ ಮೇಲೆ ಇದ್ದರೆ, ವಾರ್ಷಿಕ ಆದಾಯ ಜಾಸ್ತಿ ಇದ್ದರೆ, 6 ತಿಂಗಳು ರೇಷನ್ ತಗೊಂಡಿಲ್ಲ ಅಂದರೆ, KYC ಮಾಡಿಸಿಲ್ಲ ಅಂತ ಹೇಳಿದ್ರೆ, 2-3 ರೇಷನ್ ಕಾರ್ಡನ್ನು ಹೊಂದಿದರೆ ಅವ್ರದ್ದೆಲ್ಲರದ್ದು ಕೂಡ ರದ್ದು ಮಾಡ್ತೀವಿ ಅಂತೇಳಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸ್ಟ್ರಿಕ್ಟಾಗಿ ರೂಲ್ಸ್ ಬಂದಿರುವಂಥದ್ದು. ಇದು ಈಗಾಗಲೇ ವೆರಿಫಿಕೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ.
ಅದಕ್ಕೋಸ್ಕರ ಈಗ ಕ್ಯಾನ್ಸಲ್ನ ಮಾಡ್ತಾ ಬರ್ತಿರುವಂಥದ್ದು. ಸೊ ನಾನು ಏನೇನು ಇವಾಗ ಎಲ್ಲ ಪಾಯಿಂಟ್ಸ್ ಹೇಳಿದೆ ನಿಮಗೆ, ಇಂತಹ ಏನು ಅರ್ಹತೆಗಳು ನಿಮ್ಮಲ್ಲಿದ್ದರೂ ಕೂಡ ನಿಮ್ಮದು ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಯಾವುದೇ ರೀತಿಯ ಯೋಜನೆಗಳು, ಯಾವುದೇ ರೀತಿಯ ಸ್ಕೀಮ್ಸ್ಗಳನ್ನು ನೀವು ಫಲಾನುಭವಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ. ಉಚಿತ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಏನು ಗೃಹಜ್ಯೋತಿ ಯೋಜನೆ, ಯಾವುದೇ ಯೋಜನೆಗಳು ಕೂಡ ನಿಮಗೆ ಸಿಗೋದಿಲ್ಲ. ಕ್ಯಾನ್ಸಲ್ ಆದರೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಮೇನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಗ ಚೆಕ್ ಮಾಡಿಕೊಂಡು ಈ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ನೀವೇ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಆಗಿಲ್ಲ ಅಂದರೂ ಕೂಡ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಇವತ್ತು ನಮ್ಮ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.